ಅದೂ ಇಲ್ಲ. ತನ್ನ ಕುರುಬ ಜನಾಂಗಕ್ಕೆ ಕೊಟ್ಟ ಭರಪೂರ ಕೊಡುಗೆಗಳನ್ನು ಬಿಟ್ಟು ಅವರು ಮಿಕ್ಕ 196 ಜಾತಿಗಳಿಗೆ ನಿರಾಶೆಯನ್ನೇ ಕೊಟ್ಟು ಬಿಟ್ರು. ಅಹಿಂದ ನೆಪದಲ್ಲಿ ತಮ್ಮ ಸಮುದಾಯದವರಿಗೆ ಮಾತ್ರ ಮಾನ್ಯತೆ ನೀಡಿದ್ರು. ಸರ್ಕಾರದ ಪ್ರಮುಖ ಆಯಕಟ್ಟಿನ ಜಾಗಗಳಲ್ಲಿ ತಮ್ಮ ಕುಲ ಬಾಂಧವರನ್ನೇ ನೇಮಿಸಿದ್ರು. ಅಂದಾಜಿನ ಪ್ರಕಾರ ಬೆಂಗಳೂರಿನ ಸುಮಾರು 300 ಕೀ ಪೋಸ್ಟ್ಗಳಲ್ಲಿ ಇವರ ಕುಲ ಬಾಂಧವರೇ ತುಂಬಿ ತುಳುಕ್ತಿದ್ರು. ಅದಷ್ಟೇ ಅಲ್ಲದೆ ಜಿಲ್ಲೆ ಮತ್ತು ನಗರ ಪ್ರದೇಶಗಳಲ್ಲೂ ತಮ್ಮ ಕುಲ ಬಾಂಧವ ಅಧಿಕಾರಿಗಳನ್ನೇ ಆಯಕಟ್ಟಿನ ಜಾಗಗಳಿಗೆ ನೇಮಿಸಿದ್ದರು ಈ ಸಿದ್ದರಾಮಯ್ಯ. ಕೆಲವರಿಗೆ ಅನ್ನಿಸಬಹುದು, ಅದೇನ್ರಿ ಹೀಗೆ ಹೇಳ್ತೀರಿ, ಈ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಆದ್ರೂ ಏನು, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಅಂತ. ನಿಮಗಾಗಿ ಇಲ್ಲೊಂದಷ್ಟು ಮಾಹಿತಿ ಇದೆ ನೋಡಿ. ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ, ಅದಕ್ಕೆ ಸುಮಾರು ಅಂದಾಜು 247 ಕೋಟಿ ಬಿಡುಗಡೆ. ನಂದಗಡದಲ್ಲಿ 12D ತಂತ್ರಜ್ಞಾನದ ಮ್ಯೂಸಿಯಂ ಸ್ಥಾಪನೆ. ರಾಯಣ್ಣನ ಹೆಸರಿನಲ್ಲಿ ಸೈನಿಕ ಶಾಲೆ. ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ, 200 ಕೋಟಿ ಬಿಡುಗಡೆ. ಕಾಗಿನೆಲೆ ಉದ್ಯಾನವನದಲ್ಲಿ ಕಾರಂಜಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಕೇಂದ್ರ. ವಿಧಾನಸೌಧ ಮತ್ತು ಶಾಸಕರ ಭವನದ ನಡುವೆ ಕನಕದಾಸರ ವಿಗ್ರಹ ಸ್ಥಾಪನೆ. ತಿಂತಿಣಿಯಲ್ಲಿ ಡೊಳ್ಳು ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆ. ಇಟಗಿ ಭೀಮಾಂಬಿಕೆ ದೇವಸ್ಥಾನ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ. ಹರಿಹರ ತಾಲೂಕು ಬೆಳ್ಳೋಡಿಯಲ್ಲಿ ಕುರುಬ ಸಮುದಾಯಕ್ಕೆ IAS ತರಬೇತಿ ಕೇಂದ್ರ. ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕನಕ ಭವನಗಳು. ಎಲ್ಲದಕ್ಕೂ ಕೋಟ್ಯಾಂತರ ರೂಪಾಯಿಗಳ ಅನುದಾನ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 19 ಮಂದಿ ಕುರುಬರಿಗೆ ಕಾಂಗ್ರೆಸ್ನಿಂದ ಟಿಕೆಟ್. ಕನಕ ಜಯಂತಿ ಆಚರಿಸಲು ಪ್ರತಿಯೊಂದು ಜಿಲ್ಲಾಡಳಿತಕ್ಕೂ ಹಣ ಬಿಡುಗಡೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರು KS ಅಧಿಕಾರಿಗಳಾಗಿದ್ದು ಸಿದ್ದರಾಮಯ್ಯ ಅವಧಿಯಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿಗೆ ವಿಧಾನ ಪರಿಷತ್ ಸ್ಥಾನಗಳನ್ನು ಕೊಟ್ಟರು. ಹಾವನೂರು ಆಯೋಗದ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆ ವರ್ಗಗಳಿಗೆ 20% ಮೀಸಲಾತಿ. ಒಂದು ಕುರಿ ಅಕಾಲಿಕವಾಗಿ ಮರಣ ಹೊಂದಿದರೆ 5,000 ರೂಪಾಯಿ, ಮೇಕೆ ಸತ್ರೆ ಇಲ್ಲ. ಇದಿಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಸತತ ಪ್ರಯತ್ನದಿಂದಾಗಿ ಕರ್ನಾಟಕದ 7-8 ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕುರುಬರಿಗೆ ದೊರಕಿವೆ. ಬೆಂಗಳೂರಿನ ಆಯಕಟ್ಟಿನ ಜಿಲ್ಲಾಧಿಕಾರಿ ಶಂಕರ್, ನಂತರ ದಯಾನಂದ್, ಅಸಿಸ್ಟೆಂಟ್ ಕಮಿಷನರ್ ರಾಮಚಂದ್ರ ಎಲ್ಲರೂ ಕುರುಬರೇ. ದೇವರಾಜ ಅರಸು ಭವನದಲ್ಲಿರುವ 3 ಅಂತಸ್ತಿನಲ್ಲಿ ಇದ್ದ 3 ಕೇಂದ್ರಗಳಲ್ಲಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಾಂತರಾಜು ಅಧ್ಯಕ್ಷ, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಚಂದ್ರಪ್ಪ, ನಂತರ ಹುಚ್ಚಪ್ಪ ಮತ್ತು ದೇವರಾಜ ಅರಸು ಸಂಶೋಧನಾ ಕೇಂದ್ರಕ್ಕೆ ರಾಮಯ್ಯ ಎಲ್ಲರೂ ಕುರುಬರೇ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ SG ಸಿದ್ದರಾಮಯ್ಯ ಅಧ್ಯಕ್ಷ, ಅವರು ಕುರುಬರೇ. ವಿಶ್ವವಿದ್ಯಾಲಯಗಳ ಆಗಿನ 13 ಜನ ವೈಸ್ ಚಾನ್ಸಲರ್ ಮತ್ತು ರಿಜಿಸ್ಟ್ರಾರ್ಗಳಲ್ಲಿ 7 ಮಂದಿ ಕುರುಬರು. ಕುರುಬ ಸಮುದಾಯದ ಕೆಂಪಯ್ಯ, ರಾಮಯ್ಯ, ಪುಟ್ಟಸ್ವಾಮಿ, ರಾಮಚಂದ್ರಪ್ಪ, ಹುಚ್ಚಪ್ಪ, ವೆಂಕಟೇಶಮೂರ್ತಿ ಮುಂತಾದವರಿಗೆ ಸರ್ಕಾರದಲ್ಲಿ ಪ್ರಮುಖ ಸ್ಥಾನಮಾನ ಕಲ್ಪಿಸಿಕೊಟ್ಟರು. ಅತಿ ಹೆಚ್ಚು ಭೂ ಪರಿವರ್ತನೆ ಅಂದ್ರೆ ರೀಡ್ ಮಾಡಿದ್ದು ಸ್ವಜಾತಿಯವರದು. ದಾಖಲೆಗಳಿಗಾಗಿ ದೇವನಹಳ್ಳಿ ರಸ್ತೆಯ ಬ್ಯಾಟರಾಯನಪುರ, ಅಮೃತಹಳ್ಳಿ ಸರ್ವೆ ನಂಬರ್ಗಳನ್ನ ಗಮನಿಸಬಹುದು. ವಿಧಾನ ಪರಿಷತ್ಗೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಮುಸ್ಲಿಂ ಜನಾಂಗದ ಸರಡಗಿಯನ್ನ ಸೋಲಿಸಿ ಕುಲಬಾಂಧವ ಬೈರತಿ ಸುರೇಶ್ರನ್ನ ಗೆಲ್ಲಿಸಿಕೊಂಡಿದ್ದು. KR ಪುರಂ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಗೊಲ್ಲರ ಕೃಷ್ಣಪ್ಪನವರಿಗೆ ಟಿಕೆಟ್ ತಪ್ಪಿಸಿ ಕುಲಬಾಂಧವ ಬೈರತಿ ಬಸವರಾಜ್ಗೆ ಟಿಕೆಟ್ ನೀಡಿದ್ದು. ಈ ನೋವಿನಲ್ಲೇ ಕೃಷ್ಣಪ್ಪ ನಿಧನರಾದರು. ಇಂತಹ ಸಾವಿರಾರು ಉದಾಹರಣೆಗಳಿವೆ. ಒಂದು ಅರ್ಥದಲ್ಲಿ ಹೇಳುವುದಾದರೆ ಸಿದ್ದರಾಮಯ್ಯನವರ 5 ವರ್ಷಗಳ ಅವಧಿಯ ಆಡಳಿತವನ್ನ ಕುರುಬರ ಸುವರ್ಣ ಯುಗ ಅಂತಲೇ ಕರಿಬಹುದು. ಇದಕ್ಕೆ ಕಾರಣ ಸಿದ್ದರಾಮಯ್ಯ. ಈಗ ನೀವು ಕೇಳಬಹುದು, ಒಂದು ಹಿಂದುಳಿದ ವರ್ಗಕ್ಕೆ ಇಷ್ಟು ಮಾಡಬಾರ್ದಾ, ಅಕಸ್ಮಾತ್ ಮಾಡಿಬಿಟ್ರೆ ತಪ್ಪೇನು ಅಂತ. ಸಾಮಾಜಿಕ ನ್ಯಾಯ ಅನ್ನೋದು ಇದೆಯಲ್ವೇ, ಕುರುಬರಿಗೆ ಇಷ್ಟೊಂದು ಸವಲತ್ತುಗಳನ್ನ ಕೊಟ್ಟಿದ್ದು ತಪ್ಪಲ್ಲ, ಆದರೆ ಕುರುಬರಿಗೆ ಮಾತ್ರವೇ ಕೊಟ್ಟಿದ್ದು ತಪ್ಪು ಅಲ್ವೇ? ಹಿಂದುಳಿದ ವರ್ಗಗಳ ಇನ್ನುಳಿದ 196 ಜಾತಿಗಳು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳಬೇಕು? ಅಹಿಂದ ಕಾನ್ಸೆಪ್ಟ್ ಅನ್ನ ಅಕ್ಷರಶಃ ಹೈಜಾಕ್ ಮಾಡ್ಕೊಂಡ ಸಿದ್ದರಾಮಯ್ಯ ಮಾಡಿದ್ದೇನು ಅನ್ನೋ ಮೂಲಭೂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಎಲ್ಲಿಂದ ಸ್ವಾಮಿ?
ಈ ನಾಡು ಸಿದ್ದರಾಮಯ್ಯನವರನ್ನ ಕುರುಬರ ಮುಖ್ಯಮಂತ್ರಿ ಎಂದು ಎಂದಾದರೂ ಭಾವಿಸಿದೆಯೇ? ಆದರೆ ಅವರ 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಮಾಡಿರುವ ಸಾಧನೆ, ಅಭಿವೃದ್ಧಿಯ